ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ. ಶಂಕರ್ನಾಗ ಈಗ ಅಷ್ಟೊಂದು ಮಾರ್ಕೆಟ್ ಇಲ್ಲ. ಬಿಸ್ನೆಸ್ ದೃಷ್ಟಿಯಿಂದ ನಾವು ಅಂಬರೀಷ್ನೇ ಮೇನ್ ಆಗಿ ಹಾಕೋಬೇಕು ಅನ್ಬಿಟ್ಟು ಫೈನಾನ್ಸರ್ಸ್ ಡಿಸ್ಟ್ರಿಬ್ಯೂಟರ್ಗಳೆಲ್ಲ ಗಲಾಟೆ. ಫಸ್ಟ್ ಆಗೋದಿಲ್ಲ ಅನ್ಬಿಟ್ರು ಅಂಬರೀಷ್. ಅವ್ರನ್ನೇನೇನೋ ಮಾಡಿ ಕನ್ವಿನ್ಸ್ ಮಾಡಿ, ಏ ಬುಡ್ಡ ನಿಧಾನಕ್ಕೆ ಮಾಡೋ ಲೈಟಿಂಗ್ ನ ಹರಿಬರಿಲಿ ಸುತ್ತ ಬಿಡ, ನೀನು ಬರ್ತೀನಿ ನಾನು 1 hour ಅಲ್ಲಿ ಅಂತ ಹೇಳ್ಬಿಟ್ಟು ಬಂದ್ಬಿಡೋರು. ಚೆಕ್ ಅಂತ ಬಂದ್ ಇಲ್ಲಿ ಪೊಲೀಸ್ ಡ್ರೆಸ್ ಹಾಕೊಳ್ಳೋದು. ಅವ್ರು ಫಾಸ್ಟ್ ಬೇರೆ ಟಕ 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 ಅಂತ ಒಂದು 10-12 ಶಾಟ್ ಆಗೋಗೋದು. ಪಾರ್ಟ್ 2 ಮಾಡಬೇಕು ಅನ್ನೋ ಐಡಿಯಾ ಇರಲಿಲ್ಲ ಫಸ್ಟ್. ಅದು ರಿಲೀಸ್ ಆಕೆ ಇನ್ನೊಂದು 8 ದಿನ ಅನ್ನುವಾಗಲೇ ಅವನು ನಂಜುಂಡಪ್ಪ ಎಕ್ಸ್ಪೈರ್ ಆಗಿತ್ತು. ಏನೋ ಹಾರ್ಟ್ ಅಟ್ಯಾಕ್, ಚಿಕ್ಕ ವಯಸ್ಸು, ಮದುವೆ ಆಗಿರಲಿಲ್ಲ ಇನ್ನು. ದಮ್ ಹೊಡಿಯೋನು, ಚೂರು ಎಣ್ಣೆನೂ ಹೊಡಿಯೋನು ಒಂದೊಂದು. ಯೂಶಲಿ ಏನಾಗುತ್ತೆ, 1 ಗಂಟೆಗೆ ಬ್ರೇಕ್ ಹೇಳಕ್ ಮುಂಚೆನೆ ಡ್ರೈವರ್ಗಳಿಗೆ, ಮೇಕಪ್ನವ್ರಿಗೆ ಅವ್ರಿಗೆಲ್ಲ ಏನ್ ಕೆಲಸ ಇರಲ್ಲ. ಅವ್ರೇನ್ ಮಾಡ್ತಾರೆ, ಬ್ರೇಕ್ ಆದ್ಮೇಲೆ ಇನ್ ಮಟ್ಟ ಚಪ್ ಹೋಗ್ಬೇಕು ಅಂತ ಅವರು ಇನ್ನೆಲ್ಲರ ಕಳಿಸ್ತಾರೆ. ಡ್ರೈವರ್ಗಳು ಹೋಗಿ ತಿಂಡಿ ಶುರು ಮಾಡ್ಬಿಡ್ತಾರೆ, ಊಟ ತಿಂಡಿ ಬ್ರೇಕ್ ಹೇಳಕ್ ಮುಂಚೆನೆ ಶುರು ಮಾಡ್ಬಿಡ್ತಾರೆ. ಓಕೆ. ಇವರು ಆಗಂಬಲ್ಲಿ ಹಿಂಗೆ ಶಾರ್ಟ್ ತೆಗಿತಾ ಇದ್ರು. ಆಗಲೇ ಒಂದು ಕಾಲು ಇನ್ನೂ ಬ್ರೇಕ್ ಕೊಟ್ಟಿಲ್ಲ. ಹಿಂಗೆ ತಿರುಗಿ ನೋಡಿದ್ರು. ನೆಕ್ಸ್ಟ್ ಶಾರ್ಟ್ ನಾನು ಹಿಂಗೆ ತೆಗಿಬೇಕಲ್ಲ ಆ ಕಡೆಯಿಂದ, ಎಲ್ಲ ಇಟ್ಕೊಂಡು ಶುರು ಹಚ್ಕೊಂಡ್ಬಿಟ್ಟಿದಾರಲ್ಲ ಇವರು ಅಂದರು. 1 ನಿಮಿಷ ಇರಪ್ಪ, ಇಲ್ಲಿ ನೆಕ್ಸ್ಟ್ ಬರುತ್ತೆ ಅಂತ ಹೇಳಿದ್ನಲ್ಲಪ್ಪ ನಾನು, ಏನ್ರೆ ನೀವು ಎಲ್ಲ ಕ್ಲಿಯರ್ ಮಾಡಿ ನನಗೆ 2 ನಿಮಿಷಗಳಿಗೆ ಎಲ್ಲ ಕ್ಲಿಯರ್ ಆಗಬೇಕು. ಅಲ್ಲಿ ಊಟ ತಿಂಡಿ ಮಾಡ್ತಿರೋರು ಪ್ಲಸ್ ಆ ಪಾತ್ರೆ ಎಲ್ಲ ಎತ್ಕೊಂಡೋಗಿ 2 ನಿಮಿಷ ಹೆಂಗೆ ಕ್ಲಿಯರ್ ಮಾಡೋಕ್ಕಾಗತ್ತೆ? ಬರ ಇಲ್ಲಿ ಅಂತ ಕರೆದ್ರು ನಮ್ಮನ್ನೆಲ್ಲ. ನಾನು ಶಂಕರ್ ಕ್ಯಾಮ್ರಾಮ್ಯಾನು ಆದಿಯಾಗಿ ಒಬ್ಬರೊಂದು ಹಿಡ್ಕೊಂಡು ಹಿಂಗೆ ಹೊರಟ್ಬಿಟ್ಟು ಟಕ್ 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 ಅಂತ. ಅದನ್ನು ನೋಡಿ ಕೂಡಲೇ ಎಂಥವ್ರಿಗೂ ಒಬ್ಬ ಹೀರೋ ತೊಗೊಂಡು ಹೋಗ್ತಾ ಇದ್ದಾರೆ. ಬದ್ ಲೈಟ್ ಮ್ಯಾನ್ಗಳು, ಮೇಕಪ್ನವರು, ಅವರು ಇವರು ಎಲ್ಲ ಬಂದು ಅವ್ರು ಹೇಳ್ದಂಗೆ 2 ನಿಮಿಷಕ್ಕೆ ಫುಲ್ ಏರಿಯಾ ಖಾಲಿ. ಆ ಕಡೆಗೆ ಫೀಲ್ಡ್ ಕ್ಲಿಯರ್. ಅಲ್ಲೊಂದು ಶಾಟ್ ಉಳಿದಿತ್ತು, ಮುಗಿಸ್ಕೊಂಡ್ರು. ಈ ಕಡೆಗೆ ತಿರುಗಿಸಿರೋ ಆ್ಯಂಗಲ್ಲು ಅದನ್ನು ಮುಗಿಸಿರೋ, ಆಮೇಲೆ ಬ್ರೇಕ್ ಕೊಟ್ರು. ಇನ್ಯಾರಾಗೈತ್ರೆ, ಏನ್ರ ನೀವು ಅಂತ ಬೈಕೊಂಡು ಬ್ರೇಕ್ ಕೊಟ್ಟು ಆಮೇಲೆ ಮತ್ತೆ ಸೆಟ್ಲೈಟ್ ಆಗೋದ್ರೊಳಗೆ ಗಂಟೆ ವೇಸ್ಟ್ ಆಗಿರೋದು. 2 ನಿಮಿಷದಲ್ಲಿ ಚೆಕ್ 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 ಅಂತ ಮಾಡಿಸ್ಬಿಟ್ರು. ಅಂಥ ಒಂದು ಚಾಕಚಕ್ಯತೆ ಅವ್ರಲ್ಲಿ ಆ ಮನುಷ್ಯಂದು. ಅವ್ರ ಬಗ್ಗೆ ಇನ್ನೂ ಸಿಕ್ಕಾಪಟ್ಟೆ ಇದೆ ಬಿಡಿ. ಅವರು ಒಂಥರ ಅಜಾತ ಶತ್ರು. ಹಾಗೂ ಅವರ ಸ್ಪೀಡ್ ಅಂತೂ, ಅವಾಗ ಮೊಬೈಲ್ ಇಲ್ವಲ್ಲ. ಮಗಳು ಕಾವ್ಯ ಸ್ಕೂಲಲ್ಲಿ ಓದ್ತಾ ಇದ್ದಾಳೆ. ಅವಳನ್ನ 3 ಗಂಟೆ ಪಿಕಪ್ ಮಾಡಬೇಕು ಬೆಂಗಳೂರಲ್ಲಿ 3 ಗಂಟೆಗೆ ಪಿಕಪ್ ಮಾಡಬೇಕು. ಸಂಕೇತಲ್ಲಿ ಇವ್ರು ಏನೋ ವರ್ಕ್ ಮಾಡ್ತಾ ಕೂತಿದ್ದಾರೆ. ನಾವು ಏನೋ ಕೆಲಸ ಇದ್ದಾಗ ಅವ್ರ ಜೊತೆ ಒಡನಾಟ ಅಲ್ಲಿ ಇದ್ಬಿಡ್ತಿದ್ದು. ಸಂಕೇತ್ ಸ್ಟುಡಿಯೋಲಿ ಗಾಂಧಿನಗರ. ರಾಮಯ್ಯ ಅಂತ ನಮಗೆ ಪರ್ಮನೆಂಟ್ ಡ್ರೈವರ್ ಒಬ್ಬಿದ್ದ. ಅವನೇನು ಕೆಲಸ ಇಲ್ಲ ಆದರೆ ನಮ್ಮ ಜೊತೆ ಬಂದ್ಬಿಡೋನು. ಬಂದು ಸಣ್ಣ ಪುಟ್ಟ ಕೆಲಸ ಫ್ರೀಯಾಗಿ ಮಾಡಬೇಕು ಅಂದರೆ ಪೆಟ್ರೋಲ್ ಹಾಕೊಂಡು ಅವನೇ, ಬರೀ ಪೆಟ್ರೋಲ್ ಹಾಕಿಸಿ ಸರ್, ಏನು ಕೊಡೋದು ಬೇಡ, ಹೋಗ್ಬೇಡ ಬನ್ನಿ ಸರ್ ಅಂತ ಕರ್ಕೊಂಡು ಹೋಗೋನು. ಈ ಥರ ಎಲ್ಲ ಒಡನಾಟ ಇತ್ತು ಅವನು. ಇವರು ಹಿಂಗೆ ಟೈಮ್ ನೋಡ್ಕೊಂಡಿದ್ದಾರೆ. 2:15 ಆಗೋಗಿದೆ. 3 ಗಂಟೆ ಪಿಕಪ್ ಮಾಡಬೇಕು. ಇಲ್ಲಿಂದ 20 ನಿಮಿಷ ಸಾಕು ಆ ಜಾಗಕ್ಕೆ. ಏನು ಮಾಡೋದೀಗ? ಈಗ ಹುಡುಕ್ಬಿಟ್ಟು ಮಂಜೆಯನ್ನು ಅವ್ನು ಕಳ್ಸಪ್ಪ ರಾಮಯ್ಯ ಅಂತ ಹೇಳೋಕ್ಕೂ ಟೈಮ್ ಇಲ್ಲ. ಸಕ್ಕಂತ ಸಿಗರೆಟ್ ಪ್ಯಾಕ್, ಗೋಲ್ಡ್ ಫ್ಲ್ಯಾಗ್ ಎತ್ಕೊಂಡ್ರು. ಡಿಯರ್ ಮಂಜಯ್ಯ, please do send Ramaya to the bus stop. He knows Kavya school. Before that, call Aru. Bracket ಅಲ್ಲಿ ನನ್ನ ನಂಬರ್ ಬಾಯಲ್ಲಿದೆ ಅಂತ ಗೊತ್ತು ಅವರಿಗೆ. ಕಾಲ್ ಅಪ್ ಅರು ಡ್ಯಾಶ್ ಡ್ಯಾಶ್ 546666 ಆ ನಂಬರ್ ಅಂಡ್ ಡ್ರಾಪ್ಡ್ ಕಾವ್ಯ ಹೋಮ್. ಥ್ಯಾಂಕ್ಸ್ ಎ ಲಾಟ್ ಅಂತ ಹಿಂಗೆ ಬರೆದ್ರು. ಬೆಲ್ ಮಾಡಿದ್ರು. ಹುಡುಗ ಬಂದ ಆಫೀಸ್ ಬಾಯಿ ಕೆಳಗಡೆ ಮಂಜೆ ಇರ್ತಾರೆ, ಕೊಟ್ಬಿಡು ತನ್ನ ಕೊಟ್ಟ. ಪಕ್ಕದಲ್ಲೇ ರಾಮಯ್ಯ ಗೊತ್ತಲ್ಲ ನಿಮಗೆ, ಹೋಗಿ ಕಳಿಸ್ಬಿಟ್ಟೆ ಕಾವ್ಯನ ಪಿಕಪ್ ಮಾಡೋಕ್ಕೆ. ಫೋನ್ ಮಾಡಿರೋ ಅಷ್ಟೊತ್ತಿಗೆ ಅವರು ಪಿಕಪ್ ಮಾಡ್ತಾ ಇಲ್ಲ ಅಂತ ಗೊತ್ತಾಯಿತು ಅವರು. ಸೊ ಇವನ್ನೇ ಇಮಿಡಿಯೇಟಾಗಿ ಕಳಿಸ್ಬಿಟ್ಟೆ. ಸೊ ಕೆಲಸ ಆಗೋಯ್ತು. ಯಾವ ಟೆನ್ಷನ್ ಇಲ್ದಲೆ, ಟೈಮು ವೇಸ್ಟ್ ಆಗ್ದಲೆ ಟಕ್ಕಂತ ಎತ್ಕೊಂಡು ಅದನ್ನು ಒಂದು ಲೆಟ್ರಲ್ಲಿ ಬರೋದು, ಕಳಿಸಿ ಸ್ಪಾಟ್. ಏನು ಅದೇ ಥರ ಸ್ವಾಮಿ ಆ್ಯಂಡ್ ಫ್ರೆಂಡ್ಸಿಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಬಂತು. ಅದಕ್ಕೆ ಎಫೆಕ್ಟ್ಸ್ ಮಾಡಿರೋದು ನಾವುಗಳು. ಚಪ್ಪಲಿ ಸೌಂಡು, ಕಾರ್ ಸೌಂಡು, ಸೌಂಡ್ ಎಫೆಕ್ಟ್ಸ್ ಒಬ್ಬರೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದು. ಕಾಶಿ ಒಂಥರ ಮಾಡೋನು, ಅವರು ಬಂದು ಅವ್ರೇನೋ ಒಂದು ಮಾಡೋರು. ಪಿಂಕಿ ಅವಳು ಏನೋ ಮಾಡೋಳು. ಸೋಮು ಇಂಜಿನಿಯರ್ ಆಗಿದ್ದ, ಅವನೇನೋ ಒಂದಿಷ್ಟು ಮಾಡೋನು. ಶಂಕರ್ ಬಂದು ಅದು ಸರಿ ಆಗಲ್ಲ ಕಣೋ, ಇದು ತಗೊಂಬರ್ರೋ ನೋಡಿ, ಇದನ್ನು ಉಜ್ಜ ಇದನ್ನ ನೋಡೋ, ಇದು ಚಪ್ಪಲಿ ಸೌಂಡ್ ಕರೆಕ್ಟ್ ಸೆಟ್ ಆಗುತ್ತೆ. ಈ ಥರ ತೀರಾ ಅವಶ್ಯಕತೆ ಇದ್ದಿದ್ದಕ್ಕೆ ನಾವು ಉಪಯೋಗಿಸ್ಕೊತಿದ್ದು ಹೊರತು ಸಣ್ಣ ಪುಟ್ಟದಕ್ಕೆಲ್ಲ ನಮ್ಮದೇ ಕ್ರಿಯೇಷನ್. ಆಮೇಲೆ ಅವರು ಬೇರೆ ಶೂಟಿಂಗ್ಗಳೆಲ್ಲ ಅಟೆಂಡ್ ಮಾಡಿಬಿಟ್ಟು ರಾತ್ರಿ ಬಂದು ಡಬ್ ಮಾಡೋರು ಮಾಲ್ಗುಡಿ ಡಿಯೋಸ್ನ. ಪಿಂಟಿ ಡಬ್ಬಿಂಗ್ ಡೈರೆಕ್ಟ್ರು, ಅವ್ರ ನಾದ್ನಿ ಪದ್ಮಾವತಿ ರಾವ್ ಒಳಗಡೆ. ಸ್ವಲ್ಪ ಹೊತ್ತು ಕಾಶಿ ಕೂತಿರೋನು. ಕಾಶಿಗೆ ನಿದ್ದೆ ಬಂತು ಅಂದರೆ ನಾನು ಕೂತ್ಕೋತಿದ್ದೆ ಸಿಂಕ್ ನೋಡೋಕ್ಕೆ. ಸರ್ 1 more ಸರ್ ಲಿಪ್ ಸಿಂಕ್. ಅವ್ರ ಹತ್ರ ಇಂಥ ಕೆಲಸ ಮಾಡ್ತೀವಿ, ಇಂಥದ್ದು ಇಲ್ಲ ಅಂತಲ್ಲ.
ಇವಾಗಿನ ಡೈರೆಕ್ಟ್ರುಗಳು ಅಲ್ಲೆಲ್ಲ ಪಕ್ಕದಲ್ಲಿ ಹೋಗ್ಬಿಟ್ಟು ನಾವು ಮಾನಿಟ್ರ್ ಪಕ್ಕ ನಿಂತ್ಕೊಂಡ್ರೆ ಹಿಂಗಂತಾರೆ ಅಸ್ಟೆಂಟಿಗೆ, ಇವನ್ಯಾಕೆ ಬಂದು ನಿಂತ್ಕೊಂಡೆ ನಾನು ಮಾನಿಟ್ರ್ ಪಕ್ಕ ಅಂತ ಕಳಿಸ್ಬಿಡ್ತಾರೆ. ಅವ್ರಂಗಲ್ಲ, ಪ್ರತಿ ಡಿಪಾರ್ಟ್ಮೆಂಟು ಪ್ರತಿಯೊಬ್ಬರ ಹತ್ರನೂ ಪ್ರತಿಯೊಂದು ಕೆಲಸ ಮಾಡಬೇಕು. ನೀನು ಬರೀ ಜೂನಿಯರ್ ಆರ್ಟಿಸ್ಟಾಗಿ ಯಾಕೆ ಇರ್ತೀಯ, ಹೋಗಿ ಮೇಕಪ್ ಮಾಡ್ಕೊಂಬ, ನೀನೇ ಒಂದು ನಾಮ ಹಾಕೊಂಬಿಟ್ಟು ಹಂಗರಿತಾರೆ, ವೇಷ ಹಾಕೊಂಬ, ಇನ್ನೊಬ್ಬನ ಕರೀತಾರೆ, ನೀನೇನೋ ಮಾಡ್ತಾಯಿದ್ದೀಯಾ, ನಾನು ಊಟ ತಿಂಡಿ ಮಾಡ್ತೀನಿ ಅಷ್ಟೇ ತಾನೇ. ಅಲ್ಲಿ ಹೋಗ್ಬಿಟ್ಟು ಒಂದು ಇದನ್ನು ಹಾಕೊಂಬ, ಇವತ್ತು ಪಂಚೆ ಉಡಿಸ್ಬಿಟ್ಟು ಮಾಡ್ಕೊಂಬಂದ್ಬಿಡು, ಅವನೆಲ್ಲ ಹೋಗಿದ್ದಾನೆ ಕಾಸ್ಟ್ಯೂಮ್ ನಾನು. ಸೊ ಕಾಸ್ಟ್ಯೂಮ್ ಕೆಲಸ ಇರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು, ಮೇಕಪ್ ಇರ್ಬೋದು, ಪ್ರತಿಯೊಂದು ಕೆಲಸನೂ ಪ್ರತಿಯೊಬ್ಬರು ಮಾಡಬೇಕು. ಒಂದು ಸಲ ಕ್ರೈನ್ ಶಾಟ್ ತೆಗಿಬೇಕು, ಕ್ರೈನ್ ಬಂದಿಲ್ಲ, ಏನು ಮಾಡಿದ್ರು, ಅಲ್ಲ ಆ ಗಾಡಿ ಎಳ್ಕೊಂಬರ್ರ ಇಲ್ಲಿ ಅಂದರು. ಎತ್ತಿನ ಗಾಡಿ ಎಳ್ಕೊಂಬಂದ್ಬಿಟ್ಟು ಮುಂದ್ಗಡೆ ನೊಗ ಇರುತ್ತಲ್ಲ ಅಲ್ಲಿಗೆ ಕ್ಯಾಮ್ರಾಮನ್ ಕೂರಿಸ್ಬಿಟ್ಟು ಟೈಟಾಗಿ ಬಟ್ಟೆ ಎಲ್ಲ ಸುತ್ತಬಿಟ್ಟು ಅವರಿಗೆ ಕ್ಯಾಮ್ರಾಮನ್ ಸಮೇತ ಕಟ್ಬಿಟ್ರು. ಕ್ಯಾಮ್ರಾಮನ್ ಸಮೇತ ಅವ್ರು ಬಿದ್ದೋಗ್ಬಿಟ್ರೆ. ಇದಕ್ಕೆ ಒಂದು ಹಗ್ಗ ಎಲ್ಲ ಕಟ್ಟಿ ಕ್ಯಾಮ್ರಾಕ್ಕೆ ಇದವನಕ್ಕೆ ಮೇಲೆ ತೊಗೊಂಡೋಗಿ ಕೆಳಕ್ಕೆ ಅವನೇ ಕರೆಕ್ಟಾ, ಇವಾಗ ಇವರು ಆ್ಯಕ್ಟಿಂಗ್ ಶುರಿ ಮಾಡಿ ನೀವು ಹಾಗೆ ಮೇಲಕ್ಕೆ ಎತ್ತಿನ ಗಾಡಿನ ಮೇಲೆ ಹೋಯ್ತು, ತಗೊಂಡ್ರು, ಮತ್ತೆ ಹಿಂಗೆ ಬಂತು, ಬ್ಯೂಟಿಫುಲ್ ಶಾಟ್ ಬಂದೋಯ್ತು ವಿತೌಟ್ ಕ್ರೈಮ್. ಆದ್ರೆ ಮಣಿ, ನನ್ನ ಕಿವಿ ಟೊಮೆಟೊ ಥರ ಕೆಂಪಾಗಿ ಹೋಗಿತ್ತು. ಅಪ್ಪಾಜಿ ಹತ್ರ ಹೇಳ್ತಿದ್ರೆ ಹೇಗೆ ಹೇಳು? ಸರಿ ಪರವಾಗಿಲ್ಲ ಬಿಡು. ಆ ಇಂಟರ್ನ್ಯಾಷನಲ್ ಅವಾರ್ಡ್ ಹೇಳ್ತಿದ್ರಿ. ಸ್ವಾಮಿ ಆ್ಯಂಡ್ ಫ್ರೆಂಡ್ ಹಾಂ ಅದಕ್ಕೂ ಬಂತು, ಒಳ್ಳೆ ಹೆಸರು ಬಂತು. ಇವನಿಗೂ ಮಂಜು ಹೇಳ್ಕೊತಾನೆ, ಅವನಿಗೆ ಬೆಸ್ಟ್ ಆ್ಯಕ್ಟಿಂಗ್ ಅವಾರ್ಡ್ ಬಂದಾಗ ಎಷ್ಟು ಕೂಲಾಗಿ ಅವನ್ನ ಹ್ಯಾಂಡಲ್ ಮಾಡಿದ್ರು ಅಂದರೆ, ಅವಾರ್ಡ್ ಬಂತು ಅಂತ ನೀನೆಲ್ಲೋ ಹೋಗ್ಬಿಡುವಾಡ, ಅದೇನೋ ಅವ್ರು ಕೊಟ್ಟಿದ್ದಾರೆ, ನಿನ್ನ ಆ್ಯಕ್ಟಿಂಗು ನಿನ್ನ ಇದು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋ, ನೀನು ದೊಡ್ಡ ನಟ ಆಗ್ಬಿಟ್ಟೆ ಅನ್ಕೋಬೇಡ ನೀನು. ಅವ್ರು ಹೇಳ್ತಾ ಇದ್ದಿದ್ದಿರಲೇ ಅವನು ಹೇಳ್ಕೊಂಡಿದ್ದಾನೆ ಅವನ ಎಂಟ್ರಿನಲ್ಲಿ. ಅವತ್ತೇ ನನಗೆ ಜ್ಞಾನೋದಯ ಆದಂಗೆ ಆಗೋಯ್ತು, ನನಗೆ ಹ್ಯಾಂಗ್ ಓವರ್ ಎಲ್ಲ ಹೊರಟೋಯ್ತು ಅಂಥೇಳಿ. ಆಮೇಲೆ ಅವನ್ನ ಡಬ್ ಮಾಡೋದು ಕಷ್ಟ ಆಗುತ್ತಾನೋ ಹಿಂದಿನಲ್ಲಿ ಅಂತೇನು ಮಾಡಿದ್ರು, ಬಾಂಬೆಯಿಂದ ಕರೆಸಿರು ಇಬ್ಬರನ್ನ ಆರ್ಟಿಸ್ಟ್, ಡಬ್ಬಿಂಗ್ ಆರ್ಟಿಸ್ಟ್, ಮಾಸ್ಟರ್ ಮಂಜುಗೆ, ಮಲ್ಗುಡಿಗೇನೆ. ಇವನು ಯಾವಾಗಲೂ ಪಕ್ಕದಲ್ಲಿ ಕೂತಿರೋನು ಮಂಜು. ಅವ್ರಿಗೆಲ್ಲ ಏನು ಅಂದರೆ ಪಕ್ಕ ಇದು ಡೈಲಾಗ್ ಇರಬೇಕು, ಅವಾಗ ಮಾತ್ರ ಅವ್ರು ಕರೆಕ್ಟ್ ಸಿಂಕ್ ಮಾಡೋದು. ಅವರು ಅಂದರೆ ರೆಫರೆನ್ಸ್ ಸೌಂಡ್ ಇರಬೇಕು. ಅದಕ್ಕೆ ಡಬ್ಬಿಂಗ್ ಇಂಜಿನಿಯರ್ ಅಂತಲೇ, ಶೂಟಿಂಗ್ ಇಂಜಿನಿಯರ್ ಅಂತಲೇ ಹಾಕ್ತಾರೆ ಅವರು ಸಪ್ರೇಟಾಗಿ. ನಾವೆಲ್ಲ ಬರೀ ಇದಲ್ಲಿ ಮಾಡ್ತಾ ಇದ್ದಿದ್ದು, ಟೇಪ್ ರೆಕಾರ್ಡರ್ ಇಟ್ಕೊಂಡು ಮಾಡಿಬಿಟ್ಟು ರಾತ್ರಿನೇ ಅದನ್ನು ಬರೆಯೋದು ಕೇಳಿಸ್ಕೊಂಡು ಕಷ್ಟಪಟ್ಟು ಆ ಥರ ಸಿಂಕ್ ಮಾಡ್ತಾ ಇದ್ದಿದ್ದು. ಅವಾಗೆಲ್ಲ ನಾಗರ ಆ ಥರದ್ದು ಎಲ್ಲ ಇರಲಿಲ್ಲ, ಕಷ್ಟ ಆಗೋದು. ಸೊ ಅವ್ರು ಸೈಕಲ್ ಹೊಡಿತಾನೇ ಇದ್ದಾರೆ ಅವರು. ಇವನು ಅಂಕಲ್ ನಾನು ಸಲ ಟ್ರೈ ಮಾಡಲ ಅಂಕಲ್, ನಾನು ಸಲ ಟ್ರೈ ಮಾಡಲ ಅಂಕಲ್. ಆಯಿತು ಮಾಡ ಹೋಗ ಮರಿ, ನೀನು ಕೂತ್ಕೊಳ್ಳೋ ಇಲ್ಲಿ ಕೊಟ್ಟರು. ಟಕ 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 ಅವನಿಗಿಂತ ಚೆನ್ನಾಗಿ ಸಿಂಕ್ ಮಾಡಾಕ್ಬಿಟ್ಟ. ನೆಕ್ಸ್ಟ್ ಫೈಟಿಗೆ ಇವ್ರು ಔಟು. ನೆಕ್ಸ್ಟ್ ರೇಟಿಗೆ ಬಾಯ್ ಬಾಂಬೆ ಕಳಿಸ್ಬಿಡಪ್ಪ ಅವ್ರನ್ನ, ಇವನು ಇನ್ನೇ ಮಾಡಲಿ. ಆಮೇಲೆ ನೆನೆಸ್ಕೊಂಡ್ರು ಅವರು, ತಪ್ಪು ಮಾಡಿಬಿಡ್ತಿದ್ದೆ ಮಂಜು, ನಾನು ಬೇರೆ ಯಾರ್ದು ವಾಯ್ಸ್ ಹಾಕಿ ಬೇರೆ ವಾಯ್ಸ್ ಹಾಕಿದ್ರೆ ನಿನಗೆ ನೋಡು ಬೆಸ್ಟ್ ಆ್ಯಕ್ಟರ್ ಅವಾರ್ಡೇ ಬರ್ತಾ ಇರಲಿಲ್ಲ ನನಗೆ. ಇದೊಂದು ವಿಷಯದಲ್ಲಿ ಏನು ಮಾಡಿಬಿಡ್ತಾ ಇದ್ದೆ. ವೆರಿ ಗುಡ್, ನಿನ್ನ ಧೈರ್ಯವಾಗಿ ಬಂದು ಮತ್ತೆ ತಲೆ ತಿನ್ನು, ನಂದು ನಾನೇ ಮಾಡ್ತೀನಿ ಅಂತ ಮಾಡಿಬಿಟ್ಟಿಯಲ್ಲ, ಬೇಷ್ ಅಂದ್ರೆ. ಶೂಟಿಂಗ್ ಇಲ್ಲ ಅಂದರೂ ಕೂಡ ಹುಡ್ಕೊಂಡು ಹೋಗ್ಬಿಡೋರು ಅವನ್ನ. ಸ್ಕೂಲಿಗೆಲ್ಲ ಹೋಗಿ ಐಸ್ ಕ್ರೀಮ್ ಎಲ್ಲ ಕೊಡಿಸಿ ಒಂದು ಅರ್ಧ ಗಂಟೆ ಕರ್ಕೊಂಡು ಹೋಗ್ತೀನಿ ಇವನ್ನ ಊರಿಂದ ಅಂತೇಳಿ ಕರ್ಕೊಂಬಂದು ಮಾತಾಡಿಸಿ ಹಂಗೆ ಅವನ್ನ ಟ್ರ್ಯಾಕಲ್ಲೇ ಇಟ್ಕೊಂಡಿದ್ರು. ಅವನು ಅಂದರೆ ತುಂಬ ಅವರಿಗೆ ಅಭಿಮಾನ. ಅವನಿಗೂ ಅಷ್ಟೇ ಶಂಕರ್ ಅಂದ್ಬಿಟ್ರೆ. ಅದಕ್ಕೆ ಅವನ ಇಂಟರ್ವ್ಯೂಗಳಲ್ಲೆಲ್ಲ ತುಂಬ ಹೇಳ್ಕೊಂಡಿದ್ದಾನು, ಶಂಕರಿಂದ ಎಷ್ಟೆಷ್ಟು ಇದಾಯಿತು ನನಗೆ ಅಂತ. ಅವರು ಆಲ್ರೆಡಿ ಸಂಕೇತ್ ಪ್ರಾರಂಭ ಮಾಡಿದಾಗಲೇ ಮ್ಯೂಸಿಷಿಯನ್ಸ್ನೆಲ್ಲ ಇಲ್ಲಿಯವ್ರನ್ನೇ ಇಟ್ಕೋಬೇಕು ಅಂತ ಗಲಾಟೆ ಮಾಡಿ ಶಂಕರ್ ಅವರು ಇಲ್ಲಿಯವರೆಗೆ ಸಪೋರ್ಟ್ ಮಾಡಿದರು. ಕರ್ನಾಟಕದಲ್ಲೇ ಬೇರೆ ಊರಬೇಕು ಇಂಡಸ್ಟ್ರಿ ಅಂಥೇಳಿ. ಹಾಗಾಗಿ ಇವತ್ತು ಮ್ಯೂಸಿಷಿಯನ್ಸ್ ಎಲ್ಲ ನೆನೆಸ್ಕೋತಾರೆ ಕರ್ನಾಟಕದವರು, ಶಂಕರ್ ಅವರೇ ಮಾಡಿದ್ದು ಅಂತ. ಬಂದಳು ಕಾಂಚನ ಕಾಂಚನ ಕಾಂಚನ. ಮೊಬೈಲ್ ಕ್ಯಾಂಟೀನ್ ಅದನ್ನೂ ಒಂದು ಸ್ವಲ್ಪ ದಿನ ನಡೆಸಿರು. ಮೆಟಡರ್ ವ್ಯಾನ್ನಲ್ಲಿ ಈಗಿನ ಕ್ಯಾರವಾನ್ ಥರ ಅಲ್ಲಿ ಮಲ್ಕೊಳಕ್ಕೆ ಒಂದು ಜಾಗ, ಈ ಕಡೆ ಕ್ಯಾಂಟೀನು ಟಿಫನ್ ಕೊಡೋಕ್ಕೆ ಇದು ಮಾಡೋಕ್ಕೆ ಆ ಥರ ಎಲ್ಲ ಮಾಡಿದ್ರು. ಅವ್ರ ಸ್ಪೀಡು ಅಷ್ಟೇ. ಅವ್ರ ಜೊತೆ ಹೋಗ್ತಾ ಇದ್ದರೆ ನಮಗೆ ಭಯ ಆಗೋದು. ಅವರೇ ಡ್ರೈವ್ ಮಾಡೋದು ಸಿಕ್ಕಾಬಡೆ ಫಾಸ್ಟು ಮೆಟಡರು. ಹೋಗ್ತಾ ಇನ್ನು ಹೊಚ್ಕೊಡೋ ಅಂತ ಸಿಗರೇಟ್ ಹಿಂಗೆ ಕೊಟ್ಬಿಡೋರು. ಆರೋಯ್ತು ಅಂದರೆ ನಾವು ಹೊಚ್ಬಿಟ್ಟು ವಾಪಸ್ ಕೊಟ್ಟರೆ ಆಮೇಲೆ ಹೊಚ್ಕೊಂಡು ಹೇಳಪ್ಪ, ನಮಗೆ ಅವರ ಸ್ಪೀಡ್ ನೋಡ್ಬಿಟ್ಟೆ ಭಯ ಆಗೋದು. ಏನು ಹೇಳ್ಬೇಕು, ಏನಪ್ಪ ಇದು ಈ ಥರ ಓಡಿಸ್ತಾ ಇದ್ದಾರಲ್ಲ ಇವರು ಅಂತ. ಅಷ್ಟು ಬಟ್ ಪರ್ಫೆಕ್ಟ್ ಡ್ರೈವಿಂಗ್. ಅವ್ರ ಜೊತೆ ಡಿಸ್ಕಷನ್ ಕೂತ್ಬಿಟ್ರೆ ಎಲ್ಲ ಐಡಿಯಾಗಳು ಹೊಡಿತಾ ಇರುತ್ತೆ.
ಟೀ ಮಾಡೋದಲ್ಲೂ ಎಕ್ಸ್ಪರ್ಟ್ ಅವರು, ಫಸ್ಟ್ ಕ್ಲಾಸ್ ಟೀ ಮಾಡೋರು. ಅವ್ರ ಮನೆಗೆ ಹೋಗ್ಬಿಟ್ರೆ ಬರ್ರೋ ಅಂದ್ಬಿಟ್ಟು ಟೀ ಮಾಡಿ ಕೊಡ್ತಾ ಇದ್ರು. ಅವ್ರದ್ದಂತೂ ಇನ್ನೂ ನೆನೆಸ್ಕೋಬೇಕು ನಾನು, ತುಂಬಾ ಕಥೆಗಳಿದೆ ಅವ್ರದ್ದು. ಇದು ಮಾಯ ಬಜಾರು, ಕುಣಿವಾಗ ಹುಷಾರು. ಈ ನಂಜುಂಡಪ್ಪನವರು 3 ಸಿನಿಮಾಗಳಿದಾವಲ್ಲ, ಒಂದು ಸಾಂಗ್ಲಿಯನ, ಇನ್ನೊಂದು SP ಸಾಂಗ್ಲಿಯನ, ಇನ್ನೊಂದು CBI ಶಂಕರ್, ಅವುಗಳ ಅನುಭವ ಒಂದಷ್ಟು ಮಾತಾಡೋಣ. ನಂಜುಂಡಪ್ಪ ನಾನು ಹೇಳಿದಾಗೆ ಅವನಿಗೆ ಫಿಲಮ್ ಎಲ್ಲ ವೇಸ್ಟ್ ಮಾಡೋದು ಅಂದ್ರೆ ಆಗಲ್ಲ. ಆಮೇಲೆ ಅವನಿಗೆ ಎಕ್ಸ್ಪ್ರೆಷನ್ನು ಹಿಂಗೆ ಮಾಡಿ ಅಂತ ಹೇಳೋದು ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆದರೂ ಕೂಡ ತಲೆ ಒಳಗೆ ಸಿಕ್ಕಾಪಟ್ಟೆ ಕೆಲಸ ಇರ್ತಿತ್ತು. ಉದಾಹರಣೆಗೆ ಗೀತಾಂಜಲಿ ಹಿಟ್ ಸಾಂಗು, ಅದನ್ನು ಕಂಪೋಸ್ ಮಾಡುವಾಗ ಇವರು ಎಷ್ಟೆಷ್ಟು ಥರ ಕೊಟ್ಟರು ಕೂಡ ಟ್ಯೂನ್ಗಳನ್ನು ಚೆನ್ನಾಗಿದೆ ಸರ್, ಸರ್ ಇನ್ನೊಂದು ಚೂರು ಚೇಂಜ್ ಮಾಡಿ, ಸರ್ ಇನ್ನೊಂದು ಚೂರು ಈ ಕಡೆ ಒಂದು ಚೂರು ಹಿಂಗೆ ತೊಗೊಳ್ಳಿ ಸರ್, ಇದು ಬೆಟ್ರ್ ಸರ್, ಇದನ್ನ ಇಂಪ್ರೂವ್ ಮಾಡಿ ಸರ್, ಈ ಥರ ಹೇಳಿ 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 ಕೆಲಸ ತೆಗಿಯೋನು. ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಕೂಡ ಹಂಸಲೇಖ ಸರ್ ಹತ್ರ. ಸೊ ಹಾಗಾಗಿ ಅದ್ಭುತ ಸಾಂಗ್ಗಳು ಬಂತು. ಸೊ ಅವನಲ್ಲೂ ವಿಷಯ ಇತ್ತು, ಇವರಲ್ಲೂ ವಿಷಯ ಇತ್ತು. ಅದನ್ನು ಕೂಡಿ ಹಾಕಿ ಹೊರಗೆ ತರೋದಿದೆಯಲ್ಲ, ಅದು ಇಂಪಾರ್ಟೆಂಟು. ಸೊ ಆ ಥರ ಮಾಡೋಣ ಅವನು. ಆಮೇಲೆ ಹೇಳಬೇಕಾದ್ರು ಅಷ್ಟೇ, ಆ್ಯಕ್ಟಿಂಗ್ ಮಾಡಿಸುವಾಗಲೂ ಅಷ್ಟೇ, ಚೆನ್ನಾಗಿದೆ ಸರ್, ಓಕೆ ಇದು ಸರ್, ಇನ್ನೊಂದು ಟ್ರೈ ಮಾಡೋಣ ಸರ್, ಹಿಂಗೆ ಮಾಡ್ರೆ ಹೆಂಗಿರುತ್ತೆ ಸರ್. ಅವನು ಅಕ್ಷರಗಳು ನೋಡ್ಬಿಟ್ರೆ ಇದೇನೇ 2ನೇ ಕ್ಲಾಸು 3ನೇ ಕ್ಲಾಸು ಅನ್ಬೇಕು, ಆ ಥರ ಇರೋದು. ಆದರೆ ತಲೆ ಅಷ್ಟಿರೋದು ಅವನು. ಪ್ಲ್ಯಾನಿಂಗು ಇಷ್ಟೇ ದಿವಸದಲ್ಲಿ ಮುಗಿಸ್ಬೇಕು, ಇಷ್ಟೇ ಫಿಲಮ್ ಖರ್ಚು ಮಾಡಬೇಕು, ಎಲ್ಲೂ ವೇಸ್ಟೇಜ್ ಅನ್ನೋದು ಆಗಬಾರ್ದು. ಪ್ರೊಡ್ಯೂಸರ್ ಇಂಪಾರ್ಟೆಂಟು. ಒಬ್ಬ ಪ್ರೊಡ್ಯೂಸರ್ ಉಳ್ಕೊಂಡ್ರೆ 500 ಜನಕ್ಕೆ ಊಟ ಸಿಗುತ್ತೆ, ಟೆಕ್ನಿಷಿಯನ್ಸು ಆರ್ಟಿಸ್ಟ್ಗಳಿಗೆ ಕೆಲಸ ಸಿಗುತ್ತೆ. ಆ ಮನೋಭಾವದಲ್ಲಿ ಕೆಲಸ ಮಾಡೋಣ ಅವನು. ಆ ವಿಷಯದಲ್ಲಿ ನಂಜುಂಡಪ್ಪ ತುಂಬ, ಅವನಿಗೆ ಆ್ಯಕ್ಟಿಂಗ್ ಹುಚ್ಚು ಬೇರೆ ಇತ್ತು. ಹಾಗಾಗಿ ಒಂದು ಸಿನಿಮಾದಲ್ಲೇ ಅವನು ಶಂಕರ್ನಾಗ್ ಜೊತೆಗೇನೆ ಕಾಮಿಡಿ ಇದಾಗಿ ಮಾಡ್ದ. ಓ, ಕಾಮಿಡಿ ಟ್ರ್ಯಾಕು. ಹಾಂ, ಯಾವ ಸಿನಿಮಾ ಅದು? ಬಾಲಾಜಿ ಸಿಂಗ್ದೆ. ಅವರು ಇದನ್ನೆಲ್ಲ ಎತ್ಕೊಂಡು ಸರ್ವೆ ಮಾಡೋದು ಎಲ್ಲ ಮಾಡ್ತಾರಲ್ಲ, ಅದೇನೋ ಹೆಸರು ಮರ್ತುಬಿಟ್ಟೆ. ಅದನ್ನ ಒಳ್ಳೆ ಸಿನಿಮಾ ಅದುವೇ. ಅದೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಕಮ್ ಕಾಮಿಡಿ ಟ್ರ್ಯಾಕು ಕ್ಯಾರೆಕ್ಟರ್ ಅದು ಮಾಡ್ಕೊಂಡು ಹೋದ. ಅಸೋಸಿಯೇಟಾಗಿ ತುಂಬ ಸಿನಿಮಾ ಮಾಡ್ದ. ಸೋಮಶೇಖರ್ ಅವ್ರ ಜೊತೆ ಮಾಡ್ದ, ಜೋಸೆಮನ್ ಜೊತೆ ಮಾಡ್ದ, ಇನ್ನೂ ಅನೇಕ ಹಿಟ್ ಡೈರೆಕ್ಟರ್ ಜೊತೆ ಎಲ್ಲ ಮಾಡಿದ್ದಾನೆ. ಅವನಿಗೆ ಭಾಳ ಆಸೆ ಇತ್ತು ಮೊದಲಿಂದನು, ತಾನು ಒಂದು ಸಿನಿಮಾ ಮಾಡಬೇಕು ಅಂತ. ಸೊ ಸಾಂಗ್ಲಿಯಾನ ಸಬ್ಜೆಕ್ಟ್ ಅವನದೇ. ಬರೀ ವಿಷಯಗಳು ಕೇಳ್ಕೊಂಡು ಅವನು SP ಸಾಂಗ್ಲಿಯಾನ ಹೇಗೆ ಮಾಡ್ತಾರೆ ಏನೋ ಇತ್ತಂತ. ಚಿಕ್ಕಮಗಳೂರಿನಲ್ಲೂ ಇದ್ರು ಅವರು. ಯಾರು ಆ್ಯಕ್ಚುಲಿ ಸಾಂಗ್ಲಿಯಾನ ಪೊಲೀಸ್ ಸಾಂಗ್ಲಿಯಾನ ಅವರು. ಅವ್ರದ್ದು ಇನ್ನೊಂದು ಏನು ಅಂತಂದ್ರೆ, ಒಂದ್ಸಲ ನಾನು ಮ್ಯಾನೇಜರ್ ಆಗಿದ್ದಾಗಲೇ ಥಿಯೇಟ್ರಿಗೆ ಬಂದರು ಪಿಕ್ಚರ್ಗೆ. ಇಲ್ಲಿ ಬೆಂಗಳೂರಲ್ಲಿ. ಟಿಕೆಟ್ ಕೊಟ್ರಪ್ಪ ಅಂದರು. ಇಲ್ಲ ಸರ್, ಟಿಕೆಟ್ ಏನು ಬೇಡ, ಬನ್ನಿ ಕೂತ್ಕೊಳ್ಳಿ ಹಾಗೆ ಅಂದೆ. ಆಗಲ್ಲ, ನನಗೆ ಟಿಕೆಟ್ ಬೇಕು. ನಾವು ಕಾಂಪ್ಲಿಮೆಂಟ್ರಿ ಪಾಸ್ ಅಂತ ಮಾಡಿದ್ದು. ಕೆಲವು ಆಫೀಸರ್ಸ್ ಅವರು ಇವರು ಬಂದಾಗ ಬೇಕಾಗತ್ತೆ. ಟ್ಯಾಕ್ಸ್ನವರು ಏನಾರ ರೈಡ್ ಗೀಡ್ ಮಾಡಿದ್ರೆ ಟಿಕೆಟ್ ಇಲ್ದಲೇ ನೋಡ್ತಾ ಇದ್ದಾರೆ ಅಂತ ಆಗತ್ತಲ್ಲ ಅಂತ ಬರೀ ಓನ್ಲಿ ಟ್ಯಾಕ್ಸ್. ಈಗ 5 ರೂಪಾಯಿ ಟಿಕೆಟ್ ಅಂದರೆ 12 ಆಣೆನೋ 80 ಪೈಸನೋ ಅಥವಾ 1 ಕಾಲು ರೂಪಾಯೋ ಟ್ಯಾಕ್ಸ್ ಇರುತ್ತಲ್ಲ, ಆ ಟ್ಯಾಕ್ಸಿಗೆ ಮಾತ್ರ ನಾವು ದುಡ್ಡು ಕಟ್ಬಿಟ್ಟು ಒಂದು ಬುಕ್ ಮಾಡಿಟ್ಟಿರ್ತಿದ್ದು ಕಾಂಪ್ಲಿಮೆಂಟರಿ ಅಂತ. ಅದನ್ನು ಕೊಟ್ಟೆ ಕಡೆಗೆ. ಇದ್ರ ದುಡ್ಡಾರು ತಗೊಂಡು ಕೂತ್ಕೊಂಡ್ರು. ಅಡ ಸರ್, ಯಾಕೆಂದರೆ ಇದು ಲೆಕ್ಕ ಆಲ್ರೆಡಿ ಥಿಯೇಟ್ರ್ ಓನರ್ ಕಡೆಯಿಂದ ಹೋಗ್ಬಿಟ್ಟಿದೆ, ಇದನ್ನ ಲೆಕ್ಕ ತೋರಿಸೋದಂಗೆ ನಾನು ಬಂತು ಅಂತ. ಕಾಂಪ್ಲಿಮೆಂಟ್ರಿ ಅಂದರೆ ಕಾಂಪ್ಲಿಮೆಂಟ್ರಿ, ಅದು ದಯವಿಟ್ಟು ಹಂಗೆ ಮಾಡಬೇಡಿ. ಟಿಕೆಟ್ ಬೇಕು ಅಂದಿರ ಕೊಟ್ಟಿದ್ದೀನಿ, ಬನ್ನಿ ಕೂತ್ಕೊಳ್ಳಿ ಅಂತ ಬಾಕ್ಸಲ್ಲಿ ಕೂರಿಸಿ ಕಾಫಿ ಎಲ್ಲ ಕೊಡಿಸಿ ಕಳಿಸಿದ್ದೆ. ಈ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ನಾವು ಸಾಂಗ್ಲಿಯಾನ ಮಾಡಬೇಕು ಅಂತ, ಆವಾಗ ಅಷ್ಟೊತ್ತಿಗೆ ಮತ್ತೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿದ್ದರು ಅವರು. ಅವ್ರನ್ನ ಹುಡ್ಕೊಂಡು ಹೋದು ನಾನು ನಂಜುಂಡಪ್ಪ ಎಲ್ಲ ಹೋಗಿ ನಾನೆಲ್ಲ ಜ್ಞಾಪಕ ಮಾಡಿದೆ ಅವರಿಗೆ. ಸರ್, ಚಿಕ್ಕಮಗಳೂರಿದ್ದಾಗ ಈ ಥರ ಥಿಯೇಟ್ರಿಗೆ ಬಂದಿದ್ರಿ, ಅಲ್ಲಿ ಮ್ಯಾನೇಜರ್ ಆಗಿದ್ನಲ್ಲ ನಾನು, ಇವಾಗ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಸರ್. ನಿಮ್ಮ ಹೆಸರಿನಲ್ಲೇ ನೀವು ಏನೇನು ಮಾಡ್ತಾ ಇದ್ರಿ, ಮಾರು ವೇಷದಲ್ಲಿ ಹೋಗೋದು, ಕಳ್ಳರನ್ನ ಹಿಡಿಯೋದು, ಸ್ಮಗ್ಲರ್ಸ್ ಹಿಡಿಯೋದು, ಈ ಥರ ಅಥವಾ ಕೂಲಿ ಒಂಥರ ಹೋಗೋದು, ಇವೆಲ್ಲ ನಾವು ಕೇಳಿದ್ದೀವಿ ಅಷ್ಟೇ. ಇನ್ನೂ ಕೆಲವು ಅನುಭವಗಳು ಏನಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಅದನ್ನೆಲ್ಲ ಹೇಳಿದ್ರೆ, ನೀವು ನೋ ಅಬ್ಜೆಕ್ಷನ್ ಲೆಟರ್ ಕೊಟ್ಟರೆ ಇದನ್ನೇ ಇಟ್ಕೊಂಡು ಸಾಂಗ್ಲಿಯಾನ ಅಂತ ಒಂದು ಸಿನಿಮಾ ಮಾಡ್ತೀವಿ ಸರ್. ಫಸ್ಟು ಭಾಳ ಹಿನ್ಲೈಟ್ ಹಾಕಿದ್ರು ಅವರು. ಬೇಡ ಅದೆಲ್ಲ ಯಾಕೆ, ತಪ್ಪಾಗುತ್ತೆ, ಹಂಗೆ ಏನೂ ಆಗಲ್ಲ ಸರ್, ಆ ಹೆಸರಿಗೆ ಆ ವ್ಯಾಲ್ಯೂ ಇದೆ. ನಾನು ಈ ಸಿನಿಮಾನ ಪ್ರೂವ್ ಮಾಡಿ ತೋರಿಸ್ತೀನಿ ಸರ್, ನಿಮಗೆ ರಿಲೀಸ್ ಮಾಡೋಕ್ಕೆ ಮುಂಚೆ ಫಸ್ಟ್ ಕಾಪಿ ತೋರಿಸ್ತೀನಿ ನಾನು, ನಿಮಗೆ ಇಷ್ಟ ಆದರೆ ರಿಲೀಸ್ ಮಾಡ್ತೀನಿ, ಇಲ್ಲಾಂದರೆ ತೆಗೆದು ಡಬ್ಬಕ್ಕೆ ಹಾಕ್ತೀನಿ ಸರ್ ನಾನು ಅಂತ ಚಾಲೆಂಜ್ ಮಾಡ್ದ ನಮ್ಮ ನಂಜುಂಡಪ್ಪ. ಒರಿಜಿನಲ್ ಸಾಂಗ್ಲಿಯಾನವ್ರು ಬಂದೆ. ಆಮೇಲೆ ಒಪ್ಕೊಂಡ್ರು. ಆ ಲೆಟ್ರ್ ಕೂಡ ಅವ್ರು ಕೊಟ್ಟಿದ್ದು ಮೊನ್ನೆವರೆಗೂ ಎಲ್ಲೋ ಇತ್ತು, ಎಲ್ಲೋ ಸೇರಿದೆ ಅದುವೇ ಅವ್ರ ಹ್ಯಾಂಡ್ ರೈಟಿಂಗಲ್ಲಿ. I have no objection to carry out my life story
ಆ್ಯಂಡ್ ಪುಟ್ ಮೈ ನೇಮ್ ಆ್ಯಸ್ ಸಾಂಗ್ಲಿಯಾನ ಅಂತೆಲ್ಲ ಬರೆದು ಕೊಟ್ಟಿದ್ದಾರೆ. ಅದನ್ನ ಇಟ್ಕೊಂಡು ಆಮೇಲೆ ನಾವು ಪ್ಲ್ಯಾನ್ ಮಾಡಿದ್ದು ಅದನ್ನು. ಪ್ಲ್ಯಾನ್ ಮಾಡಿದಾಗ ಕೂಡ ಬಿಸ್ನೆಸ್ ದೃಷ್ಟಿಯಿಂದ ನಾವು ಅಂಬರೀಷನ್ನೇ ಮೇಯ್ನಾಗಿ ಹಾಕ್ಕೋಬೇಕು ಅಂದ್ಬಿಟ್ಟು ಫೈನಾನ್ಸರ್ಸು ಡಿಸ್ಟ್ರಿಬ್ಯೂಟರ್ಗಳೆಲ್ಲ ಗಲಾಟೆ. ಯಾಕೆ? ಶಂಕರ್ನಾಗ ಈಗ ಅಷ್ಟೊಂದು ಮಾರ್ಕೆಟ್ ಇಲ್ಲ. ಹೌದಾ? ಅವಾಗ ಅವ್ರ ಲೆಕ್ಕದಲ್ಲಿ ಬಿಫೋರ್ ಸಾಂಗ್ಲಿಯಾನ ಅಂದರೆ ಜನ ಒಪ್ಕೊಂಡಿರ್ಬೋದು, ನೋಡ್ಬೋದು. ಬೈಯರ್ಸು ಅಂಬರೀಷ್ ಇದಾರೇನ್ರಿ, ವಿಷ್ಣು ಇದಾರೇನ್ರಿ, ಅವ್ರಿಗೆ ಹೆವಿ ಮಾರ್ಕೆಟ್ ಇತ್ತು. ಅದಕ್ಕೆ ಆಯಿತು ಸರ್, ನಾವು ಅಂಬರೀಷ್ ಹತ್ರನೂ ಮಾತಾಡ್ತೀವಿ ಒಂದು ಗೆಸ್ಟ್ ಅಪಿಯರೆನ್ಸ್ಗೆ. ಅವ್ರನ್ನೇ ಫಸ್ಟು ಸಾಂಗ್ಲಿಯಾನ ಅಂತ ತೋರಿಸ್ಬಿಟ್ಟು ಆಮೇಲೆ ನಾನಲ್ಲ ನಿಜವಾದ ಸಾಂಗ್ಲಿಯಾನ ಇವರು ಅಂತ ತೋರಿಸೋ ಥರ ಟ್ವಿಸ್ಟ್ ಮಾಡ್ತೀವಿ ಅಂಥೇಳಿ ಫಸ್ಟ್ ಆಗೋದಿಲ್ಲ ಅಂದ್ಬಿಟ್ರು ಅಂಬರೀಷ್. ಅವ್ರನ್ನೇನೇನೋ ಮಾಡಿ ಕನ್ವಿನ್ಸ್ ಮಾಡಿ ಹೀಗಿದೆ ಕತೆ, ಅದರಿಂದ ನೀವು ಸೂಟ್ ಆಗ್ತೀರಾ, ಶಂಕರ್ನಾಗೂ ಸೂಟ್ ಆಗ್ತಾರೆ. ಇವನಿಗೆ ಶಂಕರ್ನಾಗ ಮೇಲೆ ತುಂಬ ವ್ಯಾಮೋಹ ಇದೆ, ಅವ್ರನ್ನೇ ಇಟ್ಕೊಂಡು ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದಾನೆ. ಅದರಿಂದ ಇಬ್ಬರಿಗೂ ಬೇಸರಬಾರ್ದು. ನೀವು ದಯವಿಟ್ಟು 1 ವಾರ ಡೇಟ್ ಕೊಡಿ ಸಾಕು. 1 ವಾರದಲ್ಲಿ ನಿಮ್ಮ ಪೋರ್ಷನ್ ಏನೇನಿದೆ ಇಡೀ ಸಿನಿಮಾದಲ್ಲಿ ನೀವು ಇದ್ದೀರಾ ಅನ್ನೋ ಥರ ತೋರಿಸ್ತೀವಿ ನಾವು. ಅಷ್ಟು ಕವರ್ ಮಾಡ್ತೀವಿ. ಆವಾಗ ಎಂಟ್ರಿ ಇರುತ್ತೆ, ನಿಮ್ಮದು ಮಾರುವೇಷದಲ್ಲಿ ಇರುತ್ತೆ ಅಂಥೇಳಿ ಒಪ್ಪಿಸಿ ಕಡೆಗೆ ಕ್ಲೈಮ್ಯಾಕ್ಸಲ್ಲಿ ಇದ್ರೆ ಚೆನ್ನಾಗಿರುತ್ತೆ. ಅವರು ಕ್ಲೈಮ್ಯಾಕ್ಸಲ್ಲಿ ಬಂದು ಫೈಟ್ ಮಾಡ್ತಾರೆ. ಅವ್ರು ಡೇಟ್ ಇಲ್ಲ, ಹೆಂಗಾರ ಮಾಡಿ ಸೇರಿಸ್ಬೇಕು. ಸರಿ, ಶೂಟಿಂಗ್ ಎಲ್ಲಿದೆ ಅಣ್ಣ ನಿಮ್ಮದು? ಒಂದು ನಾನು MP ಶಂಕರದ್ದು ಪ್ಯಾಲೇಸ್ ಒಳಗಡೆ ಸೆಟ್ ಹಾಕಿದ್ದಾರೆ, ಅಲ್ಲಿ ಮಾಡ್ತಾ ಇದ್ದೀನಿ. ಸೊ ಸೆಟ್ ಹಾಕಿದ್ದಾರೆ ಅಂದರೆ ಗೊತ್ತು, ಲೈಟಿಂಗಿಗೆ ಮಿನಿಮಮ್ 2 hours 3 hours ಹೊರಟೋಗುತ್ತೆ. ಒಂದೊಂದು ಚೇಂಜ್ ಬಂದಂಗೂ 1 hour ಹೋಗುತ್ತೆ ಸರ್. ಆ ಟೈಮಲ್ಲಿ ನಾವು ಕ್ಲೈಮ್ಯಾಕ್ಸ್ನ ಅಲ್ಲೇ ಪಕ್ಕದಲ್ಲಿರೋ ಗುಡ್ಡದಲ್ಲಿ ಫೈಟ್ ಮಾಡಿಸ್ತೀವಿ ಸರ್. ಪ್ಯಾಲೇಸ್ ಎಂಟ್ರ್ ಹಾಕೊಳ್ಳಿ ಲೆಫ್ಟ್ ಸೈಡಲ್ಲಿರೋ ಗುಡ್ಡದಲ್ಲಿ. ಸೊ ನೀವು ಹೆಂಗಾರ ಮಾಡಿ 2 hours 1 hour ಬಂದು ಹೋದರೂ ಸಾಕು, 4 ಪಂಚ್ ಕೊಟ್ಟು ಹೋದರೆ ಸಾಕು. ಏನಪ್ಪ ನೀವು ಹಿಂಗೆ ಮಾಡ್ತೀರಾ? ನನಗೆ ಅಲ್ಲಿ MP ಶಂಕರ್ ನಿಮಗೆ ಗೊತ್ತಲ್ಲ, ಕೊಯ್ಯ ಅಂಚೂರು ಮಾಡ್ಬಿಡ್ತಾನೆ, ಕಷ್ಟ ಸರ್. ನೀವೇನು ಮಾಡಬೇಡಿ, ನೀವು ಮನ್ಸು ಮಾಡ್ರೆ ಏನು ಬೇಕಾದ್ರೂ ಮಾಡ್ತೀರಾ, ನಾವೇನು ಹೇಳ್ಕೊಡ್ಬೇಕಾಗಿಲ್ಲ ಐಡಿಯಾನ. ಹೆಜ್ಜಿ ರಾಜು ಕ್ಯಾಮ್ರಾಮ್ಯಾನು ಅದಕ್ಕೆ MP ಶಂಕರ್ಗೆ, ಏ ಬುಡ್ಡ ನಿಧಾನಕ್ಕೆ ಮಾಡೋ ಲೈಟಿಂಗ್ನ, ಹರಿಬರಿಲಿ ಸುತ್ತಬೇಡ ನೀನು, ಬರ್ತೀನಿ ನಾನು 1 hour ಅಂತ ಹೇಳ್ಬಿಟ್ಟು ಬಂದ್ಬಿಡೋರು. ಮೇಕಪ್ ಆ್ಯಸ್ ಇಟ್ ಈಸ್ ಇರೋದು, ಚೆಕ್ ಅಂತ ಬಂದಿಲ್ಲಿ SP ರೋಲ್ ಪೊಲೀಸ್ ಡ್ರೆಸ್ ಹಾಕೊಳ್ಳೋದು, 4 ಪಂಚು. ಅವರು ಫಾಸ್ಟ್ ಬೇರೆ, ಟಕ 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 ಅಂತ ಒಂದು 10-12 ಶಾಟ್ ಆಗೋಗೋದು 1 hour ಮತ್ತು ವಾಪಸ್ ಅಲ್ಲಿಗೆ ಹೋಗೋರು. ಈ ಥರ ದಿನಕ್ಕೊಂದು 3-4 ಗ್ಯಾಪ್ ತಗೊಂಡ್ಬಂದ್ಬಿಡೋರು. ಆ ಥರ 3-4 days ಇತ್ತು ಅದು ಕ್ಲೈಮ್ಯಾಕ್ಸು ಫೈಟು. ಸೊ 3 days ಬಂದ್ಬಿಟ್ರು. ನೋಡಿದ್ರೆ ಸಿನಿಮಾದಲ್ಲಿ ಬಿಗಿನಿಂಗಿಂದ ಕೊನೆವರೆಗೂ ಅವಾಗ ಅಂಬರೀಷ್ ಅವ್ರು ಬರ್ತಾ ಇರ್ತಾರೆ. ನೋಡಿದ್ರೇನು ಇಬ್ಬರು ಈಕ್ವಲ್ ಕ್ಯಾರೆಕ್ಟರ್ಪ್ಪ ಇದು ಅನ್ನೋ ಥರ. ಸೊ ಬಿಸ್ನೆಸ್ ದೃಷ್ಟಿಯಿಂದಲೂ ಹೆಲ್ಪ್ ಆಯಿತು. ಅವರಲ್ಲಿ ಕೂತಿರೋದು ಎದ್ದೇಳಕ್ಕಲ್ಲ, ಜನಗಳನ್ನ ಎಚ್ಚರಿಸಕ್ಕೆ. ಈಗ ನೋಡಿದ್ರೆ ಸಾಂಗ್ಲಿಯಾನ ಪಾರ್ಟ್ 1 ಅಂಬರೀಷ್ ಅವರು ಸಿಕ್ಕಾಪಟ್ಟೆ ಒಂದು ತಿಂಗಳು ಶೂಟಿಂಗ್ ಮಾಡ್ದಂಗಿದೆ ಅದು. ಸೊ ಅಂಬರೀಷು ಅಲ್ಲಲ್ಲಲ್ಲೇ ಬರ್ತಾನೆ ಇರ್ತಾರೆ. ಬಿಗಿನಿಂಗಲ್ಲಿ ಬರ್ತಾರೆ, ಮಧ್ಯದಲ್ಲಿ ಬರ್ತಾರೆ, ಎಂಡಲ್ಲಿ ಬರ್ತಾರೆ. ಸೊ ಹಾಗಾಗಿ ಆ ಪಿಕ್ಚರ್ಗೂ ಒಂದು ಸಿಕ್ತು, ಬೇಸ್ ಸಿಕ್ದಂಗೆ ಆಯಿತು. ಸೊ ಇಬ್ಬರು ಹಾಕೊಂಡು ಜೈ ಬೇರಿ ಮಾಡಿದ್ದಾಯ್ತು. ಅದನ್ನು 100 days ಹೋಯ್ತು ಅದು. ಪಾರ್ಟ್ 1 ಅದು ನಂಜುಂಡಪ್ಪನವ್ರ ಮೊದಲನೇ ಸಿನಿಮಾ. ಹೌದು, ಮೊದಲನೇ ಸಿನಿಮಾ ಅದು. ಅದರ 100 days ಫಂಕ್ಷನ್ಗೆ ಶಿವಣ್ಣ ಬಂದಿದ್ರು. ಶಿವಣ್ಣ ಹತ್ರ ನನಗೂ ಶೀಲ್ಡ್ ಬಂದಿದೆ, ಅದು ಫೋಟೋನು ಇಟ್ಕೊಂಡಿದ್ದೀನಿ ಶಿವಣ್ಣನ ಕೈಯಿಂದ. ಅದ್ರಲ್ಲಿ ಆ್ಯಕ್ಟಿಂಗ್ ಕೂಡ ಮಾಡಿದಿರಿ? ಅದರಲ್ಲಿ ಆ್ಯಕ್ಟಿಂಗ್ ಕೂಡ ಮಾಡಿದೆ. ಅದರಲ್ಲಿ ಒಂಥರ ಭಾಳ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರು. ಏನಂದರೆ ಪೊಲೀಸು. ಈ ಶಂಕರ್ನಾಗೂ ಮೊದಲು ಮಾರುವೇಷದಲ್ಲಿ ಇದ್ದಾಗ ಅವ್ರನ್ನ ಚೇಸ್ ಮಾಡಿ ಬಸ್ ಮೇಲೆಲ್ಲ ಹತ್ತಿ ಚೇಸ್ ಮಾಡ್ಕೊಂಡು ಹೋಗಿ KSRTC ಬಸ್ ಮೇಲೆ ಹತ್ಬಿಡ್ತೀವಿ. ಚಿಕ್ಕಮಗಳೂರು ಡಿಪೋದಲ್ಲಿ ಮಾಡಿದ್ದದು. ನಾವು ಹತ್ಕೊಂಡು ಹೋಗ್ತೀವಿ. ಸೊ ಆ ಕಡೆ ಜಂಪ್ ಮಾಡಂಗಿಲ್ಲ, ಬಿಡಂಗಿಲ್ಲ, ಸಿಕ್ಕಾಕೋತಾರೆ. ಈಗಲೂ ಕೆಲವರು ಅಭಿಮಾನಿಗಳು ಸಿಕ್ಬಿಟ್ಟು, ಸರ್ ಆ ಸಾಂಗ್ಲಿಯಾನದ್ದು ಒಂದು ಡೈಲಾಗ್ ಇದೆಯಲ್ಲ ಸರ್, ಒಂದು ಸೊಳ್ಳೆನೂ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ, ಅದನ್ನು ಹೇಳಿ ಸರ್ ಅಂತಾರೆ. ಅದರಲ್ಲಿ ಒಂದು ಸೊಳ್ಳೆನೂ ನನ್ನ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ, ಹೇರವನ್ನ ಹಾಕ್ತೀನಿ ಎಲ್ಲ ಬಂದು ಕವರ್ ಮಾಡ್ತಾರೆ. ಆ ಥರ ಅಲ್ಲಿ ಮಾಡಿದ್ವು ಅದನ್ನು. ಆತ್ಮಹತ್ಯೆ ಯಾಕೆ ಮಾಡ್ಕೋತೀಯ? ಅದಾದಮೇಲೆ ಅಲ್ಲೇ ಕೆಮ್ಮಣ್ಣಗುಂಡಿಯಲ್ಲೆಲ್ಲ ಸಾಂಗ್ಗಳು ಭವ್ಯಂದು ಅವ್ರದ್ದು ಅದೆಲ್ಲ ಮಾಡಿದು. ಸೊ ಈ ಕ್ಯಾರೆಕ್ಟರ್ ಏನಾಗತ್ತೆ ನಂದು ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಫಸ್ಟು ನೋಡೋಕೆ ಒಳ್ಳೆಯವನ ಥರನೇ ಇರ್ತೀನಿ, ಏನು ನನ್ನ ಬಿಟ್ಟರಿಲ್ಲ ಅನ್ನೋ ಥರ, ಸೊಳ್ಳೆನೂ ಬಿಡಲ್ಲ ನಾನು, ಹಿಡಿತೀನಿ ಅದು ಇದು ಅಂತ. ಬರ್ತಾ ಬರ್ತಾ ದುಡ್ಡಿನ ಆಸೆಗೆ ಈ ಕಳ್ಳು ಓಟನ್ನ ಎಕ್ಸ್ಚೇಂಜ್ ಮಾಡ್ತೀನಿ. KSRTC ಬಸ್ಸಲ್ಲಿ ಹೋಗ್ಬಿಟ್ಟು ಅವ್ರ ಫೇವರಿಗೆ ಆಗಿರೋಂಥ ಓಟಿನ ಬೂತ್ಗಳನ್ನು ಇಟ್ಟು ಒರಿಜಿನಲ್ ಇರೋದನ್ನೆಲ್ಲ ಸಾಗಿಸ್ತಾ ಇರ್ತೀನಿ. ಅಲ್ಲಿಗೆ ಶಂಕರ್ನಾಗವರು ಅಂದರೆ ಆ ಸಾಂಗ್ಲಿಯಾನ ಪಾತ್ರದವರು ಡ್ರೈವ್ ಮಾಡ್ಕೊಂಡು ಬಂದಿರ್ತಾರೆ.
ಆ ಫೋಟೋ ಇದೆ, ತೋರಿಸ್ತೀನಿ ನಿಮಗೆ. ನಾನು ಬಂದು ನಿಲ್ಸಿದ ಕೂಡಲೇ ಹೊರಗಡೆ ಬಾರೋ ಅಂತಾರವ್ರು. ನಾನು ಹಿಂಗ್ ಬಗ್ಗೆ ನೋಡ್ತೀನಿ ಕಿಟಕಿಯಿಂದ, ಯಾರು ಅಂತ ನೋಡಿದ್ರೆ ಇವರು ಶಂಕರ್ ಸಾಂಗ್ಲಿಯಾನ, ಯುವರ್ ಅಂಡರ್ ಅರೆಸ್ಟ್ ಅಂತಾರೆ. ಮಿಸ್ ಮಾಡಾಕ್ತಾರೆ ನನ್ನ ಕೆಲಸದಿಂದ. ಸೊ ಹಂಗೆ ಅದರಲ್ಲಿ ಥ್ರೂಔಟ್ ಪೊಲೀಸ್ ಥರ ಮಾಡಿಬಿಟ್ಟು ಕಡೆಗೆ ವಿಲನಿಸ್ಟ್ ಆಗಿ ನನ್ನ ಕ್ಯಾರೆಕ್ಟರ್ ಎಂಡ್ ಆಗತ್ತೆ ಅದರಲ್ಲಿ. ಸರಿ, ಅದನ್ನೇ ಮತ್ತೆ SP ಸಾಂಗ್ಲಿಯಾನ ಮಾಡಿದ್ರು ಪಾರ್ಟ್ 2. ಆವಾಗ ಆಲ್ರೆಡಿ ಸಸ್ಪೆಂಡ್ ಆಗ್ಬಿಟ್ಟಿದ್ದೀನಿ, ಇನ್ಸ್ಪೆಕ್ಟರ್ ಅಂತ ತೋರಿಸೋಂಗಿಲ್ಲ. ಅದಕ್ಕೆ ಏನು ಮಾಡಿದ್ರು, ಒಂದು ದೊಡ್ಡ ಮಾಫಿಯಾ, ಅದರಲ್ಲಿ ಗುಂಪು, ನಾನು ಮೇನ್ ಲೀಡರು, ಸೂಟ್ ಕಿಟ್ ಹಾಕ್ಕೊಂಡು, ನನಗೆ ಅಸಿಸ್ಟೆಂಟ್ಗಳು ಅವಿನಾಶ್ ಆ್ಯಂಡ್ ಶಶಿಕುಮಾರು. ಸೊ ಅವ್ರನ್ನೆಲ್ಲ ಕರೆದ್ಬಿಟ್ಟು, ನೋಡ್ರಪ್ಪ ಎಲ್ಲರೂ ಕರೆಸಿಬಿಟ್ಟು ನೀವೆಲ್ಲ CBIನವರು ಅಂಥೇಳಿ ಹೋಗಿ ಎಲ್ಲ ಕಡೆ ಅರೆಸ್ಟ್ ಮಾಡಿಕೊಂಡು ಚಿನ್ನ ಬೆಳ್ಳಿ ದುಡ್ಡು ಏನೇನು ಸಿಗತ್ತೆ ಇಂತಿಂಥ ಜಾಗದಲ್ಲಿದೆ ನೋಡಿ, ಇದೆಲ್ಲ ಫೈಲ್ಸು ಇದು ಮಾಡ್ಕೊಳ್ಳಿ ಅಂತ ಅವರು ಎಲ್ಲರೂ ಕರೀತಾರೆ. ಕೆಲಸ ಇದೆ ಬನ್ನಿ ಅಂತ. ಎಲ್ಲ ಸ್ಟೂಡೆಂಟ್ಸ್ಗಳು ಇವರು ಸ್ಟ್ರಾಂಗ್ ಆಗಿರೋ ಹುಡುಗರೆಲ್ಲ ಬರ್ತಾರೆ. ಎಲ್ರಿಗೂ ಡಿವೈಡ್ ಮಾಡಿಬಿಟ್ಟು, ನೀವು 4 ಜನ ಇಂಥ ಕಡೆ, ನೀವು 4 ಜನ ಇಂಥ ಕಡೆ ಈ ಫೈಲ್ ತಗೊಳ್ಳಿ, ನೀವು 4 ಜನ ಇಂಥ ಕಡೆ ಇಲ್ಲಿ ಹೋಗಿ ಅಂತ ಎಲ್ಲರೂ ಹೋಗ್ಬಿಟ್ಟು ತೋರಿಸ್ತೀವಿ ಅದನ್ನೆಲ್ಲ. ಒಂದೊಂದು ಕಡೆನೂ ಹೋಗ್ಬಿಟ್ಟು ದುಡ್ಡೆಲ್ಲ ತೊಗೊಂಬರೋದು, ದುಡ್ಡು ಬೆಳ್ಳಿ ಚಿನ್ನ ಹಾಕ್ತಾರೆ. ಹಾಕಿದ ಕೂಡಲೇ ಆಯಿತು, ನೀವೆಲ್ಲ ಹೋಗಿ ಊಟ ಮಾಡ್ಕೊಂಬನ್ನಿ, ತಗೊಳ್ಳಿ ದುಡ್ಡು, ನಿಮಗೆ ಬಂದಮೇಲೆ ಏನೇನು ಕೊಡಬೇಕು ಕೊಟ್ಟು ಇನ್ನೂ ಬೇರೆ ಕೆಲಸಗಳು ಕೊಡ್ತೀವಿ ಅಂತ ಅವರೆಲ್ಲ ಹೊರಟೋಗ್ತಾರೆ. ನಾವು ಇನ್ನೇನು ಒಬ್ರಿಗೊಬ್ಬರು ಡಿವೈಡ್ ಮಾಡಿ ಹಂಚ್ಕೋಬೇಕು, ಅಷ್ಟೊತ್ತಿಗೆ ಶಂಕರ್ ಎಂಟ್ರಿ. ಯಾರೋ ನೀವು ಏನೋ ಫೈಟು ತಪ್ಪಿಸ್ಕೊಂಡು ಓಡೋಗ್ತಾರೆ ಇವರು, ಅವಿನಾಶು ಮತ್ತು ಶಶಿಕುಮಾರು. ಅದನ್ನೇ ಶಂಕರ್ ಐಡಿಯಾ ಕೊಟ್ಟರು. ಅವನ ಜೊತೆ ಅವ್ರಗಳ ಜೊತೆ ಇವನು ಓಡೋದು ಕಷ್ಟ ಆಗತ್ತೆ ಅವ್ರ ಸ್ಪೀಡಿಗೆ. ಒಂದು ಕೆಲಸ ಮಾಡೋಣ, ಇವನು ಇಲ್ಲಿ ಲಾಕ್ ಮಾಡ್ಬೋಣ, ಅವರಿಬ್ಬರನ್ನ ಚೇಂಜ್ ಮಾಡ್ಕೊಂಡು ಹೋಗ್ತೀನಿ ನಾನು. ಒಳ್ಳೆ ಐಡಿಯಾ ಸರ್, ಹಂಗೆ ಮಾಡೋಣ ಅಂತ. ಸೊ ಇವ್ರನ್ನ ಇಬ್ಬರನ್ನ ಹಿಂಗೆ ತಳ್ಳಿಬಿಟ್ಟು, ಅವಿನಾಶ್ನ ಮತ್ತು ಶಶಿನ, ನನಗೇನು ಮಾಡ್ತಾರೆ, ಅಲ್ಲೇ ಒಂದು ಇದಕ್ಕೆ ಲಾಕ್ ಮಾಡಿಬಿಟ್ಟು ಗ್ರಿಲ್ ಕಟ್ಬಿಟ್ಟು ಹೊರಟು ಬಿಡ್ತಾರೆ. ನಾನಲ್ಲಿ ಅರೆಸ್ಟ್ ಆಗ್ಬಿಟ್ಟೆ. ಸೊ ಇವ್ರನ್ನ ಚೇಂಜ್ ಮಾಡ್ಕೊಂಡು ಹೋಗಿ ಸ್ಯಾಂಕಿ ಟ್ಯಾಂಕು ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಅವ್ರನ್ನ ಹಿಡಿಯುತ್ತಾರೆ. ಸೀನ್ ಎಂಡ್ ಆಗತ್ತೆ ಅಲ್ಲಿ. ಸೊ ಹಾಗೆ ಮಾಡ್ಕೊಂಡು ಅಲ್ಲೂ ಬಿಡಲಿಲ್ಲ ನನ್ನ. ಯು ಆರ್ ಅಂಡರ್ ಅರೆಸ್ಟ್, ಆಲ್ 3 ಆಫ್ ಯು. ಅಲ್ಲಿ ಸಸ್ಪೆಂಡ್ ಆಗಿದೆ ಅಂತ ಆಗಿದ್ರು ಕೂಡ ಇಲ್ಲೊಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿ ಅಲ್ಲೊಂದು ಮಾಡಿಸೋರು ಸಾಂಗ್ಲಿಯಾನ, SP ಸಾಂಗ್ಲಿಯಾನದಲ್ಲಿ. ಆ ಚೇಸು ಸಖತ್ತಾಗಿದೆ ಸರ್. ಅದು ಜಯನಗರ ಕಾಂಪ್ಲೆಕ್ಸ್ ಮೇಲೆ ಓಡಿದ್ರಲ್ಲ ಚೇಸು, ಹೌದು, ತುಂಬ ಚೆನ್ನಾಗಿತ್ತು ಅದು. ಹೌದು, ಅಲ್ಲಿ ಮಾಡ್ತಾರೆ. ಅದಾದ್ಮೇಲೆ CBI ಶಂಕರ್ ಅಂತ ಬಿಡಿ, ಅದು ನಿಮ್ಮ ಥ್ರೂಔಟ್ ಪಾತ್ರ ಅದು. ಇವೆರಡಕ್ಕೆ ಮಧ್ಯ ಮಾಡಿದ್ದದು. ಬಟ್ ಅದು ಹೌದು, SP ಸಾಂಗ್ಲಿಯಾನ ಮುಗಿದ್ಮೇಲೆ ಮಾಡಿಲ್ಲ. ಫಸ್ಟ್ ಸಾಂಗ್ಲಿಯಾನ ಆಗಿ ಆಮೇಲೆ CBI ಶಂಕರ್, ಆಮೇಲೆ SP ಸಾಂಗ್ಲಿಯಾನ. ಹೇಗೆ ಹಾಗೆ? ಪಾರ್ಟ್ 2 ಮಾಡಬೇಕು ಅನ್ನೋ ಐಡಿಯಾ ಇರಲಿಲ್ಲ ಫಸ್ಟು. ಹಾಗಾಗಿ ಇಲ್ಲ CBI ಪಾತ್ರ ಒಂದು ಮಾಡೋಣ ಅಂಥೇಳಿ, ಸಬ್ಜೆಕ್ಟ್ ಚೆನ್ನಾಗಿದೆ ಅಂಥೇಳಿ ಶಂಕರು ಒಪ್ಕೊಂಡ್ರು. ಅದನ್ನು ಮಾಡಿಬಿಟ್ಟು ಅದಾಗಿ ಅದು ಹಿಟ್ಟಾದಮೇಲೆ SP ಸಾಂಗ್ಲಿಯಾನ ಶುರುವಾಗಿದ್ದ. ಪಾರ್ಟ್ 2 ಶುರು ಮಾಡೋದು. ಆಮೇಲೆ ಅದು ರಿಲೀಸ್ ಆಗೋಕ್ಕೆ ಇನ್ನೊಂದು 8 ದಿನ ಅನ್ನುವಾಗಲೇ ಅವನು ನಂಜುಂಡಪ್ಪ ಎಕ್ಸ್ಪೈರ್ ಆಗಿತ್ತು. ಅಯ್ಯೋ, ರಿಲೀಸ್ ಮುಂಚೆ ಹೋಗ್ಬಿಟ್ಟವ್ರೆ. ಹೌದೌದು, ಎಲ್ಲ ರೆಡಿ ಮಾಡಿಟ್ಟು ಗೊತ್ತಿತ್ತು ಅವನಿಗೆ, ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಹೋಗುತ್ತೆ, ಒಳ್ಳೆ ರೇಟಿಗೆ ಸೇಲ್ ಆಗಿದೆ ಅಂತೆಲ್ಲ ಗೊತ್ತಿತ್ತು. ಬಟ್ ರಿಲೀಸ್ ತನಕ ಪಾಪ ಇರೋ ಇದಿಲ್ಲ ಅವನಿಗೆ, ಯೋಗ ಇಲ್ಲ. ಏನಾಯ್ತು ಅವ್ರು ನಂಜುಂಡಪ್ಪನವ್ರಿಗೆ? ಏನೋ ಹಾರ್ಟ್ ಅಟ್ಯಾಕ್, ಚಿಕ್ಕ ವಯಸ್ಸು, ಮದುವೆ ಆಗಿರಲಿಲ್ಲ ಇನ್ನೂ, ಏನಾಯಿತು ಅಂತ ಗೊತ್ತಿಲ್ಲ. ದಮ್ ಹೊಡಿಯೋನು, ಚೂರು ಎಣ್ಣೆನೂ ಹೊಡಿಯೋನು ಒಂದೊಂದು, ಆದರೆ ಎರಡೂ ಏನು ಅತಿರೇಕಕ್ಕೆ ಹೋಗಿರಲಿಲ್ಲ. ಅಯ್ಯೋ ಹೊಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ, ಏನಾರು ಮಾಡಬೇಕು ಅಂತೆಲ್ಲ ಕಾಲು ಎತ್ತೋದು, ಎಕ್ಸಸೈಸ್ ಅದು ಇದು ಏನೇನೋ ಶುರು ಮಾಡಿದ್ದ. ಶಟ್ಲ್ ಆಡೋಕ್ಕೆ ಶುರು ಮಾಡಿದ್ದ. ಒಟ್ಟು ವಿಧಿ ಏನು ಮಾಡೋಕ್ಕಾಗಲ್ಲ, ಹೋಗ್ಬಿಟ್ಟ. ಸೊ ಮಾಡಿ 3 ಸಿನಿಮಾ ಇಟ್ಕೊಟ್ಟು ಹೋಗ್ಬಿಟ್ಟವ್ರು ನೋಡಿ. ಸೊ ಅವ್ರು ಇದ್ದಿದ್ರೆ ಶಂಕರ್ದು ನಮ್ಮದು ಎಲ್ಲ ಪ್ಲ್ಯಾನಿಂಗ್ ವರ್ಕೌಟ್ ಆಗಿಬಿಡೋದು, ಸ್ವಂತ ಪಿಕ್ಚರ್ ಆಗ್ಬಿಟ್ಟಿರೋದು. ಓಕೆ, 20% ಶೇರು ಅದೆಲ್ಲ. ಹಾಗೆ ಅವನ ವರ್ಕಿಂಗ್ ಸ್ಟೈಲು ಅಷ್ಟೇ ತುಂಬ ಚೆನ್ನಾಗಿತ್ತು. ವೇಸ್ಟೇಜ್ ಅನ್ನೋದು ಇರಲೇಬಾರ್ದು. ಆಮೇಲೆ ಪ್ರತಿಯೊಂದು ಲೊಕೇಶನ್ನು ಎಲ್ಲದನ್ನೂ ಪಕ್ಕಾ ಮಾಡಿಕೊಂಡು ಆಮೇಲೆ ಆರ್ಟಿಸ್ಟ್ಗಳು ನೋಡಪ್ಪ ಇಂಥ ದಿನ ನೀವು ಇಂಥ ದಿನ ಬರಬೇಕು ಅಂತ. ಸೊ ನಮಗೆಲ್ಲ ಕರೆಕ್ಟಾಗಿ ಕೆಲಸ ಕೊಡೋನು, ನೋಡಪ್ಪ ಹಿಂಗೆ ಮಾಡ್ಕೊಂಬನ್ನಿ, ಹಿಂಗೆ ಮಾಡಿ ಅಂತ. ಸೊ ಅವ್ರ ಕೋಆರ್ಡಿನೇಷನ್ನೇ ಭಾಳ ಚೆನ್ನಾಗಿತ್ತು. ಅವ್ರ ಜೊತೆ ಕೆಲಸ ಮಾಡೋದೇ ಒಂದು. ಮೊದಲು ಸೀತಾರಾಮ ಬಿಟ್ಟರೆ ತುಂಬ ದೊಡ್ಡ ಕಮರ್ಷಿಯಲ್ ಸಕ್ಸಸ್ ಈ 3 ಸಿನಿಮಾ, ಪೊಲೀಸ್ ಸೀರೀಸು.
ವಧುವಾದೆ ನನಗೆ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಡಿ ಅಷ್ಟೇ. ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.